ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ ಮ್ಯಾಕ್ಸ್ ಕನ್ನಡ. ನಾನು ಅಶ್ವಿನಿ ಭಟ್. ಚಾಮರಾಜನಗರ ಜಿಲ್ಲೆಯ ಕಾವೇರಿ ವನ್ಯಜೀವಿ ಧಾಮದ ಮರಿಮಂಗಲದ ಆಗಸ್ಟ್ 15ರಂದು ನಡೆದ ಶೂಟೌಟ್ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಎಂದು ಬಿಜೆಪಿ ಆಗ್ರಹಿಸಿದೆ. ಪ್ರಕರಣದ ತನಿಖೆ ದಿಕ್ಕು ತಪ್ಪುತ್ತಿರುವ ಆರೋಪ ಮಾಡಿರುವ ಬಿಜೆಪಿ ಪಕ್ಷದ ವತಿಯಿಂದ ನಡೆಸಿದ ಸತ್ಯ ಶೋಧನಾ ವರದಿಯನ್ನು ಇಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರಿಗೆ ಸಲ್ಲಿಸಿದ್ದಾರೆ. ಈ ಕುರಿತ ಒಂದು ವರದಿ ಎಲ್ಲಿದೆ ನೋಡಿ. ಇದೇ ಆಗಸ್ಟ್ 15ನೇ ತಾರೀಕು ಹನೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿರ್ತಕ್ಕಂಥ ಅಮಾನವೀಯ ಹತ್ಯೆ ಏನಾಗಿದೆ, ಏನು 3 ಜನ ಗುಂಡಿಕ್ಕಿ ಹತ್ಯೆ ಆಗಿರ್ತಕ್ಕಂಥ ಕೆಲಸ ಅರಣ್ಯ ಅಧಿಕಾರಿಗಳಿಂದ ಆಗಿದೆ. ಇವತ್ತು ಎಲ್ಲೋ ಮಾಧ್ಯಮದಲ್ಲಿ ಬರ್ತಾ ಇರ್ತಕ್ಕಂಥ ವಿಚಾರಗಳೆಲ್ಲ ನೋಡ್ತಾ ಇದ್ರೆ ಈ ಪ್ರಕರಣ ಎಲ್ಲೋ ಹಾದಿ ತಪ್ಪತಕ್ಕಂಥ ಕೆಲಸ ಆಗ್ತಾ ಇದೆ ಅಂತ ನಮಗೆ ಸಂಶಯ ಬಂದು ನಮ್ಮದೇ ಆಗಿರ್ತಕ್ಕಂಥ ತನಿಖೆನ ನಾವು ಆರಂಭ ಮಾಡಿದ್ವಿ. ಆರಂಭ ಮಾಡಿದಂಥ ಸಮಯದಲ್ಲಿ ಕೆಲವು ಮಹತ್ವವಾದಂಥ ದಾಖಲೆಗಳು ನಮಗೆ ಇವತ್ತು ನಮ್ಮ ಕೈಯಲ್ಲಿ ಬಂದು ಸಿಕ್ಕಿದೆ. ಈ ದಾಖಲೆ ಇಡೀ ಅರಣ್ಯ ಅಧಿಕಾರಿಗಳು ತಲೆ ತಗ್ಗಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ದಾಖಲೆಗಳು ನಮ್ಮ ಕೈಯಲ್ಲಿದೆ. ಅತಿ ಶೀಘ್ರದಲ್ಲಿ ನನ್ನ ಕ್ಷೇತ್ರದ ಜನತೆಗೆ ನ್ಯಾಯ ದೊರಕಿಸೋ ನಿಟ್ಟಿನಲ್ಲಿ ಇಡೀ ಭಾರತೀಯ ಜನತಾ ಪಾರ್ಟಿ ಇವತ್ತು ನಮ್ಮ ನಾಯಕರಾದಂಥ ವಿಜೇಂದ್ರಣ್ಣವರ ನಾಯಕತ್ವದಲ್ಲಿ ನಾವು ಈ ದಾಖಲೆಯನ್ನು ಹೋಗಿ ಅವ್ರಿಗೆ ತಲುಪಿಸಿ ಇಡೀ ರಾಜ್ಯದ ಜನತೆಗೆ ಸತ್ಯಾಸತ್ಯತೆಗಳನ್ನು ಹೊರಗಿಡ್ತಕ್ಕಂಥ ಕೆಲಸ, ಇಡೀ ರಾಜ್ಯದ ಜನತೆ ಮುಂದೆ ಇಡ್ತಕ್ಕಂಥ ಕೆಲಸನ ನಾವು ಮಾಡ್ತೀವಿ. ಈ ಪ್ರಕರಣನ ಅತಿ ಶೀಘ್ರದಲ್ಲಿ ಸಿಬಿಐ ತನಿಖೆಗೆ ಕೊಡಬೇಕು ಅಂತ ನಾವೆಲ್ಲವೂ ಆಗ್ರಹಿಸ್ತೀವಿ.